ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 100 ದಿನ ಓದುವ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಜನಪದ ವಿನೋದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನ ಮುದ್ದು ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ವೇಷಭೂಷಣ, ಕಣ್ಮನ ಸೆಳೆಯುವ ವಿದ್ಯಾರ್ಥಿಯರ ಹಳ್ಳಿ ಸೊಬಗಿನ ವೇಷಭೂಷಣ ಧರಿಸಿ ಒಂದು ಸುಂದರವಾದ ಮೆರವಣಿಗೆಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನೋಡುಗರ ಕಣ್ಮನ ಸೆಳೆದರು. ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಸೇರಿ ಧರಿಸಿ ಕಳಸ ಹೊತ್ತು ದೀಪ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಡೊಳ್ಳು ಬಾರಿಸಿಕೊಂಡು ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಶಾಲೆಯ ಆವರಣದಲ್ಲಿ ಬಟ್ಟೆ ಅಂಗಡಿ, ಬಳೆ ಅಂಗಡಿ, ವಸ್ತ್ರಾಲಂಕಾರದ ಅಂಗಡಿ, ತರಕಾರಿ ಮಳಿಗೆ, ದಿನಸಿ ಅಂಗಡಿ ಹಾಗೂ ಇನ್ನು ಅನೇಕ ಮಳಿಗೆಯನ್ನು ಮಾಡಿ ಹಳ್ಳಿ ಸೊಬಗಿನಿಂದ ಹಳ್ಳಿ ಜನರ ಒಂದು ಸುಂದರ ನೋಟವನ್ನ ಮಳಿಗೆ ಮುಖಾಂತರ ತೋರಿಸಿದರು. ಶಾಲಾ ಮುಖ್ಯ ಗುರುಗಳು ಅವಡೆಪ್ಪ ದಣ್ಣೂರ್ ಅವರು ಪ್ರತಿ ಮಳಿಗೆಯೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಮುದ್ದು ವಿದ್ಯಾರ್ಥಿನಿಯರು ಜೋಳ ಬೀಸಿ ರೊಟ್ಟಿ ಮಾಡುವ ವಿಧಾನವನ್ನ ಸವಿಸ್ತಾರವಾಗಿ ತೋರಿಸಿದರು ಹಾಗೂ ಮುದ್ದು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಜನಪದ ಹಾಡಿಗೆ ನೃತ್ಯವನ್ನ ಮಾಡಿ ಗಮನ ಸೆಳೆದರು ಹಾಗೂ ವೈದ್ಯಕೀಯ ಸೌಲಭ್ಯ ಕೂಡ ಯಾವ ರೀತಿ ಹಳ್ಳಿಯಲ್ಲಿ ದೊರೆಯುತ್ತದೆ पैसा ಕೊಡು.